ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ದಿಸ್ ಕಿಶ್ ಗೌಡ. ಎಲ್ಲರೂ ಹೇಗಿದ್ದೀರಾ? ನಾನು ಇವತ್ತಿನ ವಿಡಿಯೋದಲ್ಲಿ HD ರೋಡ್ಸ್ಟರ್ ಬಗ್ಗೆ ರಿವ್ಯೂ ಮಾಡ್ತಾ ಇದ್ದೀನಿ. ಬನ್ನಿ, ಯಾವ್ಯಾವ ಟೆಕ್ನಾಲಜಿ ಯೂಸ್ ಮಾಡಿದ್ದಾರೆ, ಏನೇನು ಫೀಚರ್ಸ್ ಇದೆ ಎಲ್ಲ ಡಿಸ್ಕಸ್ ಮಾಡೋಣ. ಫ್ರಂಟಲ್ಲಿ ನೋಡೋದಾದರೆ ರೌಂಡೆಡ್ LED ಲ್ಯಾಂಪ್ನ ಕೊಟ್ಟಿದ್ದಾರೆ, ಜೊತೆಗೆ ಹೆಡ್ಲೈಮ್ ಗಾರ್ಡು ಕೂಡ ಇದೆ. ಹಾಗೆ ಒಂದು ಸ್ಮಾಲ್ ವೈಸರ್ ಕೂಡ ಇದೆ ವಿಂಡ್ ಪ್ರೊಟೆಕ್ಷನ್ಗೆ. ಸಸ್ಪೆನ್ಷನ್ಗೆ ಬರೋದಾದರೆ ಫ್ರಂಟಲ್ಲಿ ಟೆಲಿಸ್ಕೋಪಿಕ್ ಫೋಕ್ಸ್ನ ಕೊಟ್ಟಿದ್ದಾರೆ. ರೇರಲ್ಲಿ ಬಂದು ಟ್ವಿನ್ ಶಾಕ್ ಅಬ್ಸರ್ವರ್ನ ಕೊಟ್ಟಿದ್ದಾರೆ. ಫ್ರಂಟ್ ವೀಲ್ ಬಂದು 18 ಇಂಚ್ ಸ್ಪೋಕ್ ವೀಲ್ ಕಾಂಬಿನೇಷನ್ ಕೊಟ್ಟಿದ್ದಾರೆ. ಮತ್ತು ಹಾಗೆ ಡ್ಯುಯಲ್ ಚಾನಲ್ ABS ಕೂಡ ಇದೆ. ಇದರಲ್ಲಿ ಬೈಬ್ರೇ ಬ್ರೇಕ್ನ ಯೂಸ್ ಮಾಡಿದ್ದಾರೆ ಬ್ರೇಕಿಂಗ್ಸ್ಗೆ. ಫ್ರಂಟ್ ಡಿಸ್ಕ್ನ ನೋಡ್ತಿರ್ಬೋದು ನೀವು, ಇದು 320 mm ಡಯಾಮೀಟರ್ ಇದೆ. ರೇರ್ ವೀಲ್ ಬಂದು 17 ಇಂಚ್ ಇದೆ. ಮತ್ತು ರೇರ್ ಡಿಸ್ಕ್ದು ಡಯಾಮೀಟರ್ ಬಂದು 240 mm ಇದೆ. ನೀವು ನೋಡ್ಬೋದು ಇದರಲ್ಲಿ ಇನ್ನೊಂದು ಸ್ಪೆಷಲ್ ಏನಪ್ಪ ಅಂದರೆ P-ಶೂಟರ್ ಸ್ಟೈಲ್ ಡ್ಯುಯಲ್ ಎಕ್ಸಾಸ್ಟ್ ಇದೆ. ಇಂಜಿನ್ ಬಗ್ಗೆ ಹೇಳೋದಾದರೆ ಇದರಲ್ಲಿ 334cc ಸಿಂಗಲ್ ಸಿಲಿಂಡರ್ ಲಿಕ್ವಿಡ್ ಕೋಲ್ಡ್ ಇಂಜಿನ್ ಇದೆ. ಜಾವಾ ಪ್ಯಾರಕಲ್ಲಿ DOHC ಇಂಜಿನ್ನ ಯೂಸ್ ಮಾಡಿದರು. ಇದರಲ್ಲೂ ಸೇಮ್ ಇಂಜಿನ್ನ ಯೂಸ್ ಮಾಡಿದ್ದಾರೆ. ಲಿಕ್ವಿಡ್ ಕೂಲ್ ಇಂಜಿನ್ ಆಗಿರೋದ್ರಿಂದ ಒಂದು ಮೀಡಿಯಮ್ ಸೈಜ್ ರೇಡಿಯೇಟರ್ ಕೊಟ್ಟಿದ್ದಾರೆ. ನೀವು ನೋಡ್ಬೋದು ಇದರಲ್ಲಿ 2 ಕೀ ಸ್ಲಾಟ್ನ ಕೊಟ್ಟಿದ್ದಾರೆ. ಒಂದು ಇಗ್ನಿಷನ್ ಆನು ಮತ್ತು ಒಂದು ಸೈಡ್ ಲಾಕ್ ಮಾಡೋಕ್ಕೆ ಕೊಟ್ಟಿದ್ದಾರೆ. ಫಸ್ಟ್ ಟೈಮ್ ಯಾರಾದರೂ ಈ ಗಾಡಿನ ಟೆಸ್ಟ್ ಡ್ರೈವ್ ಮಾಡೋಕ್ಕೆ ಟ್ರೈ ಮಾಡಿದ್ರೆ ಡೆಫಿನೆಟ್ಲಿ ಕೀ ಸ್ಲಾಟ್ನ ಹುಡ್ಕಾಡ್ಬಿಡ್ತಾರೆ. ಈ ಟ್ಯಾಂಕ್ನ ನೋಡಿದ್ರೆ ಪೀನಟ್ ಶೇಪಲ್ಲಿ ಇದೆ ಅಂತ ಅನಿಸ್ತಿದೆ. ನನ್ನ ಮೇಲೆ ಹಣೆ ಇಟ್ಟು ಇಲ್ಲ, ಚಾನ್ಸೇ ಇಲ್ಲ, ನೋ ವೇ. ಥೈ ಪ್ರೊಟೆಕ್ಷನ್ಗೆ ಅಂತ ಒಂದು ಥೈ ಪ್ಯಾಡ್ ಕೂಡ ಕೊಟ್ಟಿದ್ದಾರೆ. ರೇರಲ್ಲೂ ಕೂಡ LED ಲ್ಯಾಂಪ್ನ ಕೊಟ್ಟಿದ್ದಾರೆ. ಹಾಗೆ ನೀವು ನೋಡ್ಬೋದು ರೆಟ್ರೋ ಬ್ಯಾಡ್ಜಿಂಗ್. ಈ ಬ್ಯಾಕ್ ರೆಸ್ಟು ಮತ್ತು ಕ್ರ್ಯಾಶ್ ಗಾರ್ಡ್ ಎರಡೂ ನೀವು OEM ಇಂದ ಬರಲ್ಲ, ಇದನ್ನ ಆಕ್ಸೆಸರೀಸ್ ಥರ ನೀವು ತಗೋಬೇಕಾಗುತ್ತೆ. ಇಮೋಷನಲ್ ಡ್ಯಾಮೇಜ್. ಹಾಗೆ 2 ಸೀಟು ಕೂಡ ಒಂಥರ ತುಂಬ ಸಾಫ್ಟಾಗಿ ಚೆನ್ನಾಗಿದೆ. ಒಳ್ಳೆ ಲೆದರ್ ಸೀಟ್ನ ಕೊಟ್ಟಿದ್ದಾರೆ. ಇವಾಗ ಏನು ನೋಡ್ತಿದ್ರೆ ಈ ಕ್ಲಸ್ಟರ್ ಬಂದು ಕಂಪ್ಲೀಟ್ಲಿ ಡಿಜಿಟಲ್ ಆಗಿದೆ. ಇದರಲ್ಲಿ ಸ್ಪೀಡ್, ಟೈಮ್, ಫ್ಯೂಲ್ ಇಂಡಿಕೇಶನ್, ಗೇರ್, ಟ್ರಿಪ್ ಮೀಟರ್ ಎಲ್ಲ ಕಂಪ್ಲೀಟ್ಲಿ ಡಿಜಿಟಲ್ ಇಂಡಿಕೇಶನ್ನ ಕೊಟ್ಟಿದ್ದಾರೆ. ಒಂದು ನಿಮಿಷ, ನನ್ನಿಂದ ಏನೋ ನಡೀತಿರೋ ಥರ ಇದೆ. ನಾವು ಬಾಯಿ ಮುಚ್ಕೊಂಡಿದ್ದೀವಿ, ನಮ್ಮನ್ನ ಕೆಣಕ್ಬೇಡಿ. ಹಾಗೆ ಇದರಲ್ಲಿ ಡಿಫ್ರೆಂಟ್ ಮೋಡ್ನ ಸೆಟ್ ಮಾಡ್ಕೋಬೋದು. ಬನ್ನಿ ಈ ಬೈಕ್ ಹೇಗೆ ಕಾಣುತ್ತೆ ಅಂತ ನೋಡ್ಕೊಬೋಣ. ಗೈಸ್, ಒಂದು ಸ್ಪೆಷಲ್ ಅನೌನ್ಸ್ಮೆಂಟ್ ಇದೆ. ಈ ಗಾಡಿ ಬಂದು ಸೇಲಿಗಿದೆ. ಅರೌಂಡ್ 1,60,000ಗೆ ಇದನ್ನ ಸೇಲ್ ಮಾಡ್ತಾರೆ. ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ದರೆ ಡಿಸ್ಕ್ರಿಪ್ಷನಲ್ಲಿ ಡೀಟೇಲ್ಸ್ ಹಾಕಿದ್ದೀನಿ, ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಇದು ಟೋಟಲ್ 3,000 ಕಿಲೋಮೀಟರ್ ರನ್ ಆಗಿದೆ ಮತ್ತು ಸಿಂಗಲ್ ಓನರು. ನೋಡಿ, ನಿಮ್ಗೆ ಇಷ್ಟ ಇದ್ದರೆ ಕಾಂಟ್ಯಾಕ್ಟ್ ಮಾಡಿ. ಬನ್ನಿ ಇವಾಗ ರೈಡಿಂಗ್ ಎಕ್ಸ್ಪೀರಿಯೆನ್ಸ್ನ ಮಾಡೋಣ. ನನಗನ್ಸುತ್ತೆ ಇದು ಒಳ್ಳೆ ಕ್ರೂಸರ್ ಬೈಕ್ ಅನಿಸ್ತಿದೆ. ಈಸಿಲಿ 90 ಹೋಗ್ತಿದೆ. ಇನ್ನು ಮುಂದೆ ಚೆಕ್ ಮಾಡೋಣ. ವಾವ್, ಬ್ರೇಕಿಂಗ್ ಮಾತ್ರ ಸಖತ್ತಾಗಿದೆ. ಓ ಮೈ ಗಾಡ್, ಅಡಿನ್ ಎಕ್ಸ್ಪೆಕ್ಟೆಡ್ ಪವರ್. ತುಂಬಾ ಇಷ್ಟ ಆಯ್ತು ಈ ಬೈಕ್ ಮಾತ್ರ. ಎಷ್ಟು ಬೇಗ ಕ್ರಾಸ್ ಆಗುತ್ತೆ ನೋಡಿ 100ನ. ಈಸಿಲಿ 90 ಅಂತೂ ನಿಮ್ಗೆ ಗೊತ್ತೇ ಆಗಲ್ಲ ಎಷ್ಟು ಬೇಗ ಕ್ರಾಸ್ ಆಗುತ್ತೆ ಅಂತ. ಬ್ರೇಕಿಂಗು ಮಾತ್ರ ಸಖತ್ತಾಗಿದೆ. ವಾವ್, ಮೈಂಡ್ ಬ್ಲೋಯಿಂಗ್ ಅಂತಲೇ ಹೇಳ್ಬೋದು. ತುಂಬ ಇಷ್ಟ ಆಯಿತು ಈ ಬೈಕ್ ಪವರ್ ನೋಡಿ. ಬ್ರೇಕಿಂಗ್ ಮಾತ್ರ ಆಸಮ್ ಇದೆ. ನನಗನ್ನಿಸ್ತಿದೆ ಸಸ್ಪೆನ್ಷನ್ ಸ್ವಲ್ಪ ಇವರು ವರ್ಕ್ ಮಾಡ್ಬೇಕನ್ನಿಸ್ತಿದೆ. ಜಾವದವರು ಸ್ವಲ್ಪ ಸಸ್ಪೆನ್ಷನ್ ವರ್ಕ್ ಮಾಡಿದ್ರೆ ಒಳ್ಳೆ ಬೈಕ್ ಅಂತಲೇ ಹೇಳ್ಬೋದು ಇದು. ಬಟ್ ಮೈಲೇಜ್ಗೆ ಬರೋದಾದರೆ ಇದು ಅರೌಂಡ್ 25 to 30 ಕಿಲೋಮೀಟರ್ ಅಷ್ಟೇ ಕೊಡ್ತದೆ ಮೈಲೇಜು. ಇಮೋಷನಲ್ ಡ್ಯಾಮೇಜ್. ಇಲ್ಲಿ ನೋಡಿ, 2 ಲೈನ್ಸ್ ಕಾಣಿಸ್ತಿದ್ದಿಲ್ಲ. ಇದು ಯಾಕೆ ಈ 2 ಲೈನ್ ಹಾಕಿದ್ದಾರೆ ಅಂದರೆ, ಯಾವುದೇ ಕಾರಣಕ್ಕೂ ಆ 2 ಲೈನ್ನ ಕ್ರಾಸ್ ಮಾಡಿ ರೈಟ್ ಸೈಡ್ಗೆ ಹೋಗಿ ನೀವು ಓವರ್ಟೇಕ್ನ ಮಾಡಬಾರ್ದು. ಸಿಂಗಲ್ ಲೈನ್ ಇದ್ರೂ ಓವರ್ಟೇಕ್ ಮಾಡಬಾರ್ದು ಅಂತ. ಬಟ್ ಡಬಲ್ ಲೈನ್ ಇದ್ದರೆ ನೀವು ಯಾವುದೇ ಕಾರಣಕ್ಕೂ ಓವರ್ಟೇಕ್ ಮಾಡಬಾರ್ದು ಅಂತದ್ದು. ಗ್ಯಾಪ್ ಲೈನ್ ಇರುತ್ತೆ ನೋಡಿ, ಡಾಟ್ ಆವಾಗ ಬೇಕಾದರೆ ನೀವು ಓವರ್ಟೇಕ್ ಮಾಡ್ಬೋದು. ನಾನು ಜನ್ಮಕ್ಕೆ ಹೋಗೋ. ಬಟ್ ಈ ಥರ 2 ಲೈನ್ ಇದ್ದರೆ ನೀವು ಯಾವುದೇ ಕಾರಣಕ್ಕೂ ಓವರ್ಟೇಕ್ ಮಾಡಲೇಬಾರ್ದು. ತುಂಬ ಡೇಂಜರ್ ಇದೆ.
ಫೈನಲಿ ಹೇಳೋದಾದರೆ ಈ ಬೈಕ್ ನನಗಂತೂ ತುಂಬಾ ಇಷ್ಟ ಆಗಿದೆ. ಪವರು, ಬ್ರೇಕಿಂಗು ನನಗಂತೂ ಸಖತ್ ಇಷ್ಟ ಆಗಿದೆ. ಬಟ್ ಒಂದು ಇಷ್ಟ ಆಗದೆ ಇರೋದೇನೆಂದರೆ ಸಸ್ಪೆನ್ಷನ್ ಒಂದೇ. ಅದು ಬಿಟ್ಟರೆ ಟ್ಯೂಬ್ಲೆಸ್ ಟೈರು, ಡಿಜಿಟಲ್ ಕ್ಲಸ್ಟರು ಎಲ್ಲ ಈ ಅಡ್ವಾನ್ಸ್ ಟೆಕ್ನಾಲಜಿನೇ ಯೂಸ್ ಮಾಡಿದ್ದಾರೆ. ಇದೊಂಥರ ಮಾಡರ್ನ್ ಕ್ಲಾಸಿಕ್ ಬೈಕ್ ಅಂತಲೇ ಹೇಳ್ಬೋದು. ಸೌಂಡು ಅಷ್ಟೇ ತುಂಬಾ ಪವರ್ಫುಲ್ಲಾಗಿದೆ. ಸ್ಟೆಬಿಲಿಟಿನೂ ತುಂಬ ಚೆನ್ನಾಗಿದೆ. ಈ ಬೈಕ್ನ ರಿವ್ಯೂ ಮಾಡೋಕ್ಕೆ ಅವಕಾಶ ಮಾಡಿಕೊಟ್ಟಂಥ ನಮ್ಮ ಅವಿನಾಶ್ ಸರ್ಗೆ ತುಂಬ ಥ್ಯಾಂಕ್ ಯು ಸರ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಶೇರ್ ಮಾಡಿ, ಕಮೆಂಟ್ ಮಾಡಿ. ಆ್ಯಂಡ್ ನಿಮ್ಗೆ ಇಷ್ಟ ಆಗಿಲ್ಲ ಅಂದರೆ ಡಿಸ್ಲೈಕ್ ಕೂಡ ಮಾಡ್ಬೋದು. ನಾನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಟೇಕ್ ಕೇರ್, ಸಿ ಯು.